ಕರ್ತನಾದ ಯೇಸುವಿನ ನಾಮಕ್ಕೆ ಮಹಿಮುಂಟಾಗಲಿ. ಬೈಬಲಲ್ಲಿ ಕೀರ್ತನೆ ಬರೆದ ಪತ್ರಿಕೆ 34ನೇ ಅಧ್ಯಾಯ ನಾವು 1ನೇ ವಚನ ಓದುವುದಾದರೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಹೌದು ಪ್ರಿಯವಾದವರೇ, ಕೀರ್ತನೆ 146ರಲ್ಲಿ ನಾವು 2ನೇ ವಚನ ಶ್ವಾಸ ಇರುವವರೆಗೂ ಕರ್ತನನ್ನು ಸ್ತುತಿಸಬೇಕೆಂಬುದಾಗಿ ದೇವರ ವಾಕ್ಯ ನೋಡುತ್ತೇವೆ. ಕೀರ್ತನೆ ಬರೆದ ಪತ್ರಿಕೆಯ 50ನೇ ಅಧ್ಯಾಯದಲ್ಲಿ 23ನೇ ವಚನ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟು ಸ್ತುತಿ ಮಾಡ್ತೀರೋ, ಎಷ್ಟು ಸ್ತೋತ್ರವನ್ನು ಹೇಳ್ತೀರೋ ಅಷ್ಟು ದೇವರ ಪವಾಡ ಶಕ್ತಿಯನ್ನು ನೀವು ಕಾಣ್ಬೋದು. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಆಕಾಶಕ್ಕೆ ನೇರವಾಗಿ ಎತ್ತಿ ಅದಕ್ಕೆ ಸ್ತೋತ್ರ ಮಾಡುವಾಗ 5,000ಕ್ಕೂ ಹೆಚ್ಚು ಮಂದಿ ತಿಂದು ಸಮೃದ್ಧರಾದರು. ಅದೇ ರೀತಿಯಾಗಿ ನೀವು ಬೆಳಗ್ಗೆ ಎದ್ದು ದೇವರಿಗೆ ಸ್ತೋತ್ರ ಮಾಡುವುದರಲ್ಲಿ, ಸ್ತುತಿ ಮಾಡುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ಕರ್ತನು ಅನೇಕ ವಿಧದಲ್ಲಿ ನಿಮ್ಮನ್ನು ಅದ್ಭುತವಾಗಿ ನಡೆಸುವಂಥವರಾಗಿದ್ದಾರೆ. ಕೀರ್ತನೆ ಬರೆದ 34ನೇ ಅಧ್ಯಾಯದಲ್ಲಿ ನಾವು 10ನೇ ವಚನ, ಪ್ರಾಯ ಸಿಂಹಗಳಾದರೂ ಹೊಟ್ಟೆ ಇಲ್ಲದೆ ಹಸಿಯುತ್ತವೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಿರಿ, ನಿಮ್ಮ ಬಾಳಿನಲ್ಲಿ ಒಂದು ಕೊರತೆ ಇಲ್ಲದೆ ನಡೆಸುವ ಕರ್ತನಾಗಿದ್ದಾನೆ. ಕೀರ್ತನೆ 23ನೇ ಅಧ್ಯಾಯ